ಸೊ ಅದೇ ರೀತಿಯಾಗಿ ಊಟ ಉಪಹಾರದ ವ್ಯವಸ್ಥೆ ಈಗ ಯಾವ ರೀತಿಯಾಗಿ ಆಗ್ತಾ ಇದೆ? ಯಾಕಂದ್ರೆ ಮಾಜಿ ಸಚಿವರು ಬಹಳಷ್ಟು ಐಷಾರಾಮಿ ಜೀವನವನ್ನು ಸಾಗಿಸ್ತಿರುವಂತ ರೋಷನ್ ಬೇಗ್, ಆದ್ರೆ ಬೆಳಗ್ಗೆ 6 ಗಂಟೆಗೆ ಎದ್ದಿರುವಂತ ಬೇಗ್ ವಾಕಿಂಗ್ ಹೊರಟಿದ್ದಾರೆ. ಬೆಳಗ್ಗೆ 6 ಗಂಟೆ ಸುಮಾರಿಗೆ ನಿದ್ದೆಯಿಂದ ಎದ್ದಂತ ಬೇಗ್ ಸೆಲ್ನಲ್ಲಿಯೇ ವಾಕಿಂಗ್ ಮಾಡಿದಂತ ರೋಷನ್ ನಂತರ ಉಪ್ಪಿಟ್ಟಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ರೋಷನ್ ಬೇಗ್ಗೆ ಇಂದು ಬೆಳಗ್ಗೆ ಜೈಲಿನ ಉಪಾಹಾರ ರೆಗ್ಯುಲರ್ ಏನೇನಿರುತ್ತೆ ಕೈದಿಗಳಿಗೆ ಉಪ್ಪಿಟ್ಟು ಏನಿತ್ತು ಅದೇ ರೀತಿಯಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೋಮವಾರ ಜೈಲಿನಲ್ಲಿ ಕೈದಿಗಳಿಗೆ ಉಪ್ಪಿಟ್ಟು ಇರುತ್ತೆ ಅವರ ಒಂದು ಫುಡ್ ಚಾರ್ಟ್ ಪ್ರಕಾರ. ಅಜಯ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಅಜಯ್, ಇದೀಗ ಮೊದಲ ದಿನ ಅಂದ್ರೆ ನಿನ್ನೆ ರಾತ್ರಿ ಅಲ್ಲೇ ಕಳಿಬೇಕಾಯ್ತು, ಜೊತೆಗೆ ಏನೇನು ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ? ಸಾಮಾನ್ಯ ಕೈದಿ ಹಾಗೆ ಟ್ರೀಟ್ಮೆಂಟ್ ಮಾಡಲಾಗ್ತಿದ್ಯಾ? ಜೊತೆಗೆ ಈ ಉಪಹಾರದ ವ್ಯವಸ್ಥೆ ಎಲ್ಲ ಹೇಗಿದೆ ಅಂತ? ಹೌದು ಅವಿನಾಶ್, ಇಲ್ಲಿ ಅಂದ್ರೆ ಈಗ ರೋಷನ್ ಬೇಗ್ ಅವ್ರಿಗೂ ಕೂಡ ಎಲ್ಲಾ ಕೈದಿಗಳಂತೆ ಅಂದ್ರೆ ವಿಚಾರಣಾಧೀನ ಕೈದಿ ಆಗಿರ್ಬೋದು ಮತ್ತು ಸಜಾ ಕೈದಿ ಆಗಿರ್ಬೋದು ಎಲ್ಲರಿಗೂ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೋ ಇಲ್ಲಿ ಅದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಕೂಡ ಇದೀಗ ರೋಷನ್ ಬೇಗ್ ಅವ್ರಿಗೂ ಕೂಡ ಸಿಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿರುವಂತಹ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ನಲ್ಲಿರುವಂತಹ ಏನೊಂದು ಕೊಠಡಿಯಲ್ಲಿ ಅಂದ್ರೆ ಕ್ವಾರಂಟೈನ್ ಸೆಂಟರ್ನ ಕೊಠಡಿಯಲ್ಲಿರುವಂತಹ ರೋಷನ್ ಬೇಗ್ ಅವರಿಗೆ ಇಂದು ನಿನ್ನೆ ರಾತ್ರಿ ಕೂಡ ಅಷ್ಟಾಗಿ ಸರಿಯಾಗಿ ನಿದ್ದೆ ಬಂದಿಲ್ಲ. ಯಾಕಂದ್ರೆ ಇವರು ಅವ್ರು ಐಷಾರಾಮಿಯಾಗಿ ಜೀವನ ಮಾಡಿದಂಥವ್ರು. ಹೀಗಾಗಿ ಇಲ್ಲಿ ಒಂದೇ ಒಂದು ಚಾಪೆ ಆಗಿರ್ಬೋದು ಮತ್ತೆ ದಿಂಬಾಗಿರ್ಬೋದು ಮತ್ತು ಒಂದೇ ಒಂದು ಬೆಡ್ಶೀಟ್ ಅನ್ನ ಇಲ್ಲಿ ಅಧಿಕಾರಿಗಳು ಅವರಿಗೆ ನೀಡಿರ್ತಾರೆ. ಅಂದ್ರೆ ಎಲ್ಲಾ ಕೈದಿಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ನೀಡ್ತಾರೋ ಅದೇ ರೀತಿಯಾಗಿ ಇವ್ರಿಗೂ ಕೂಡ ನೀಡಿರ್ತಾರೆ. ಹೀಗಾಗಿ ರಾತ್ರಿ ಕೂಡ ಅವರು 1 ಗಂಟೆ ಸುಮಾರಿಗೆ ನಿದ್ರೆಗೆ ಜಾರಿರುವಂತದ್ದು, ಅದು ಕೂಡ ಸೊಳ್ಳೆ ಕಾಟದಿಂದಾಗಿ ಇವತ್ತು ಬೆಳಗ್ಗೆ ಸುಮಾರು ಮುಂಜಾನೆ 6 ಗಂಟೆ ಅಷ್ಟೊತ್ತಿಗೆ ಎದ್ದಿರುವಂತದ್ದು. ಎದ್ದು ಕೂಡ ಅಲ್ಲೇ ತಮ್ಮ ಸೆಲ್ನ ಒಳಭಾಗದಲ್ಲೇ ಅವರು ವಾಕಿಂಗ್ಗೆ ಹೋಗಿರುವಂತದ್ದು. ಅಂದ್ರೆ ಅಲ್ಲೇ ಒಳಭಾಗದಲ್ಲೇ ಅವರು ವಾಕಿಂಗ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಹೊರಗಡೆ ಬರುವಂತ ಅವಶ್ಯಕತೆ ಅವರಿಗೆ ಇರೋದಿಲ್ಲ. ಹಾಗೆ ಅವರು ಕೂಡ ಅಂದ್ರೆ ಇಲ್ಲಿನ ಅಧಿಕಾರಿಗಳು ಕೂಡ ಸ್ಪಷ್ಟವಾಗಿ ಹೇಳಿರ್ತಾರೆ, ನೀವು ಯಾರ ಜೊತೆ ಕೂಡ ಸೇರಬಾರ್ದು ಅನ್ನೋ ಮಾತುಗಳು ಕೂಡ ಹೇಳಿರ್ತಾರೆ. ಯಾಕಂದ್ರೆ ಜೈಲಿನಲ್ಲಿ ಕೂಡ ಕೋವಿಡ್ ನಿಯಂತ್ರಣ ಮಾಡೋ ಒಂದು ದೃಷ್ಟಿಯಿಂದಾಗಿ ಈ ರೀತಿಯಾದ ಒಂದು ನಿರ್ಧಾರ ಮಾಡಿರ್ತಾರಂತೆ ಹೇಳ್ಬೋದು ಅವಿನಾಶ್. ಧನ್ಯವಾದ ಅಜಯ್.